ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಪ್ರೆಗ್ನೆನ್ಸಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿದ್ದೀನಿ. ಅದು ತೋರಿಸೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಗೊತ್ತಿಲ್ಲ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಅದಾಗಿರುತ್ತೆ ಇವತ್ತಿನ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಅವರು ಬಂದಿದ್ದ ತಕ್ಷಣ ನಾನು ಅದನ್ನ ಟೆಸ್ಟ್ ಮಾಡಿರೋದನ್ನ ಕೊಡ್ತೀನಿ. ಪಾಸಿಟಿವ್ ಬಂದಿದೆ ಅಂತ ನೋಡೋಣ ಏನು ಹೇಳ್ತಾರೆ ಅಂತ. ಸೊ ಗೊತ್ತಿಲ್ಲ, ಆಲ್ರೆಡಿ ನಾವು ಮಗುಗೆ ಟ್ರೈ ಮಾಡ್ತಾ ಇರೋದ್ರಿಂದ ಇದನ್ನು ಹೇಗೆ ಅವರು ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ಖುಷಿ ಆಗುತ್ತೋ ಏನು, ಅಥವಾ ಖುಷಿಪಟ್ಟು ಬೇಜಾರಾಗುತ್ತೋ ಏನು ಗೊತ್ತಿಲ್ಲ, ಅಥವಾ ಕಂಡುಹಿಡಿತಾರೋ. ಅವರು ಜಾಸ್ತಿ ಕ್ರಿಮಿನಲ್ ಮೈಂಡೆಡ್ ಇದೆ ಅವ್ರಿಗೆ. ಅಂದರೆ ಬೇಗ ನೋಡಿದ ತಕ್ಷಣ ಕಂಡುಹಿಡಿದು ಬಿಡ್ತಾರೆ ಏನೇ ಆದರೂ. ಅವ್ರಿಗೆ ಅಷ್ಟು ಸುಲಭವಾಗಿ ಯಾಮರ್ಸೋಕ್ಕಾಗಲ್ಲ ಅವ್ರನ್ನ. ಸೊ ಹಂಗಾಗಿ ಗೊತ್ತಿಲ್ಲ ಹೇಗೆ ತಗೋತಾರೆ ಅಂತ. ನೋಡೋಣ ಅವ್ರು ಬಂದಮೇಲೆ ಹೇಗಿರುತ್ತೆ ಏನು ಅಂತ. ಬೈ ಚಾನ್ಸ್ ಏನಾದ್ರು ನೆಕ್ಸ್ಟ್ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆದಾಗ ತೋರಿಸ್ದಾಗ ಅದನ್ನ ನಿಜವಾಗ್ಲೂ ನೀನು ಯಾಮರ್ಸ್ತಿದ್ಯಾ ಅಂತ ಅಂದ್ಬಿಟ್ರೂ ಕಷ್ಟ. ಸೊ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಇದೇ ಫಸ್ಟು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಇವತ್ತೇ ಫಸ್ಟು ನಾನು ಈ ಥರ ಮಾಡ್ತಾ ಇರೋದು. ಸೊ ಬಾತ್ ಮಾಡಿದ್ದೆ ಗೈಸ್, ಟೊಮೊಟೊ ಬಾತ್ ಮಾಡಿದ್ದೆ, ರೆಡಿ ಆಗಿದೆ. ಅದು ಆರಕ್ಕೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು. ಸೊ ಅಷ್ಟರಲ್ಲಿ ಅವ್ರು ಬರ್ತಾರೆ. ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಹೇಗೆ ತಗೋತಾರೆ ಗೊತ್ತಿಲ್ಲ, ನೋಡೋಣ. ಹೇಳ್ಬೇಡ ಸ್ವರ್ಣ, ಆಯಿತಾ? ನೋಡೋಣ ಪಪ್ಪ, ಇದು ಫಸ್ಟ್ ಟೈಮ್ ಅಲ್ವಾ, ಹೇಗೆ ರಿಸೀವ್ ಮಾಡುತ್ತೆ ಅಂತ ನೋಡೋಣ. ಅದು ಅಪ್ಪಂಗೆ ಹೇಳು, ಕೊಡಿಸುತ್ತೆ. ಆಯಿತು, 30ಗೆ ಸಂಬಳ ಬರುತ್ತೆ ಅಪ್ಪಂಗೆ, ಅವಾಗ ಕೊಡಿಸ್ತೀನಿ. ದೊಡ್ಡದು. ತಂದು ನಾನು ಕಂಟ್ರೋಲ್ದು ಇದನ್ನು ಕೂಡ ಹಾಕಿಟ್ಟಿದ್ದೀನಿ. ವಾಟರ್ ಹಾಕ್ಬಿಟ್ಟು ಕಂಟ್ರೋಲ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಒಂದು ಲೈನ್ ಬಂದಿದೆ. ಸೊ ಇದು ಅಮೆಝಾನಲ್ಲಿ ಏನೋ ತರಿಸಿದ್ದು ವೇಸ್ಟ್ ಒಂದು ಪೇಪರ್ ಇತ್ತು. ಏನೋ ಅಮೆಝಾನಲ್ಲಿ ನಿಂಗೋಸ್ಕರ ಬುಕ್ ಮಾಡಿದ್ದೆ, ಬಂದಿದೆ ತಗೋ ಅಂತೇಳಿ ಇದರೊಳಗಡೆ ಹಾಕಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತೆಗ್ದು ನೋಡಿದಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಗೈಸ್. ಈಗ ನನ್ನ ಮಗಳು ಬಂದಮೇಲೆ ಇನ್ನೊಂದು ಲೈನ್ ಹಾಕ್ತೀನಿ, ನೋಡೋಣ ಗೈಸ್. ಹಿಂಗೆ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದೀನಿ. ನನ್ನ ಮಗಳ ಹತ್ರ ಇಸ್ಕೊಂಡು ಇದನ್ನು ಬರೆಯೋಕ್ಕೆ ಭಾರಿ ಸಾಹಸ ಮಾಡಿ ಬರೆದಿರೋದು. ಸೊ ಅವ್ರಿಗೆ ಡೌಟ್ ಬರಲ್ಲ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಡೌಟ್ ಬರ್ಬೋದೇನೋ, ನೋಡೋಣ. ಇದಕ್ಕೆ ಹಾಕಿಟ್ಟಿರ್ತೀನಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇಲ್ಲೊಬ್ಬರು ಅಳ್ತಾ ಕೂತಿದ್ದಾರೆ, ನನಗೆ ಕಾಲು ನೋವು ಅಂತ. ಸೊ ನಮ್ಮಪ್ಪ ಬರಲಿ ನಿನ್ಗೈತೆ ಅಂತ ಹೇಳೋಳೆ. ಏನು ಮಾಡಿಸ್ತಾಳೋ ಗೊತ್ತಿಲ್ಲ, ನನಗೆ ಭಯ ಆಗ್ತಿದೆ ಗೈಸ್. ನನಗೆ ಎಂಥ ಹೊಟ್ಟೆ ಕಿಚ್ಚು ನೋಡಿ ಗೈಸ್ ಅವಳಿಗೆ. ಏನು ಹೇಳೋ? ಮತ್ತೆ ಆಮೇಲೆ ಅಪ್ಪನ ಸಂಬಳ ಬಂದ್ಮೇಲೆ ನಾನೇ ಅವಾಗ ಹೇಳಿದ್ದೆ, ನಾನು ಕೊಡ್ಸಲ್ಲ ಅಂತ ಹೇಳ್ತಾರೆ ನಮ್ಮಮ್ಮ. ನಾನು ಹೇಳಿಲ್ಲ ಅಂತ ನನಗೆ ಹೊಡಿತಾರೆ ನಮ್ಮಮ್ಮ. ಒಪ್ಪ ಹೊಡೆದಿದ್ಯಾ? ಎಷ್ಟು ಹೊಡೆದು ನಿನ್ನ ಫುಲ್ಲು. ಅಯ್ಯೋ, ನನಗೆ ಗೊತ್ತಿಲ್ಲ, ಕೊಡಿಸ್ಬೇಕು, ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯಾ ಗೊತ್ತಿದೆ ನೋಡಿ ಗೈಸ್. ನನ್ನ ಕಾಲು ನೋವು, ಎದ್ದು ಓಡಾಡೋಕ್ಕಾಗಲ್ಲ ಅಂದ್ಲು. ಈಗ ಹೋಗ್ಬಿಟ್ಟು ಮೆತ್ತಿಗೆ ಸ್ವೀಟ್ ಬಾಕ್ಸ್ ಓಪನ್ ಮಾಡ್ಕೊಂಡು ಸ್ವೀಟ್ ತೊಗೊಂಡು ತಿಂತವಳೆ. ಅದಕ್ಕೆಲ್ಲ ಕಾಲು ನೋವು ಬರಲ್ಲ ಅವಳಿಗೆ. ಬೇಕು ಅಂತ ಕುಂತ್ಕೊಂಡು ಬೇರೆ ನಾಟಕ ಮಾಡ್ತಾಳೆ. ನೋಡಮ್ಮ, ಕಾಲು ಉಟ್ಕೊಂಡೈತೆ ನೋಡು. ಕೆಂಪಗಾಗಿದೆ, ಈ ಬೆರಳು ಫುಲ್ ಕೆಂಪಗಾಗಿದೆ. ಈ ಬೆರಳಿಗೂ ನೋಡು. ಆಯ್ತಮ್ಮ, ನಿನೀಗ ಆಗಿದ್ದಿದ್ರೆ ಇದಕ್ಕೆಲ್ಲ ಅಯ್ಯೋ ಆಗ್ತಿಲ್ಲ ಕಣವ, ರೈಸ್ ಗಿಡವ, ಅಯ್ಯೋ ಆಗ್ತಿಲ್ಲ ಕಣವ, ಮಜ್ಜಿಗೆ ಮಾಡವ ಅಂತ ಬರ್ತಿತ್ತು ನಮ್ಮಮ್ಮ. ಅಯ್ಯೋ ನೀನೇ ಅಲ್ಲ ನನಗೆ 3 ಹೊತ್ತು ಅಡುಗೆ ಮಾಡಿ ಕೂರ್ಸೋದು. ಹುಷಾರಿಲ್ದಾಗ ಮಾಡಿರೋದ್ನು ಹಿಂಗೆ ಎತ್ತೆಣಿಸ್ತೀಯ ನೀನು. ಅಂದರೆ ನೀನೇನಾದರೂ ಮದುವೆ ಮಾಡಿ ಹೋಗಿದ್ದ ಮನೆಗೆ ನಾನೇನಾದ್ರು ನೆಂಟ್ರ ಥರ ಬಂದ್ಬಿಟ್ರೆ ನಂಗೆ ಒಂದು ಹೊತ್ತು ಊಟನೂ ಹಾಕಲ್ಲ. ನೀ ಮುತ್ಕಿ ಆಗ್ಬತ್ತವಳು ಇಲ್ಲಿಗೆ ಅಂತ ಅಂತೀಯ ನಾ ಗಂಡಂಗೆ. ಓಡಿಸು ಬಾಚಿನಿ, ನಾವು ಮನೆ ಒಳಗೆ ಇಟ್ಕೊಂಡು ಬೀಗ ಹಾಕ್ಕೊಂಡು ಮನೇಲೇ ಇದ್ದೀವಿ ಅಂತ ಹೇಳ್ಬಿಡೋಣ. ಡೋರೇ ತಟ್ಟೋದು ಬೇಡ, ಡೋರೇ ತೆಗಿಯೋದು ಬೇಡ. ಅವ್ರು ಡೋರ್ ತಟ್ಟಿ ವಾಪಸ್ ಹೋಗಲಿ ಅಂತ ಹೇಳ್ಕೊಟ್ಬಿಡ್ತೀಯ ನಾನು ನಿನ್ನ ಗಂಡಂಗೆ ಅಲ್ಲ.
ಈಗಿನ ಜನ್ರೇಷನ್ ಮಕ್ಕಳು ಗೈಸ್ ಏನು ಗೊತ್ತಾ, ಈಗಿನ ಜನ್ರೇಷನ್ ಮಕ್ಕಳನ್ನ ನಾವು ಕನ್ಸ್ಕೊಳ್ಬಾರ್ದು ಮುಂದಿನ ಫ್ಯೂಚರ್ನ ಯಾವತ್ತು. ಏನು ನಾವು ಜನ್ಮ ಕೊಟ್ಟಿದ್ದೀವಿ, ಅದಕ್ಕೆ ತಕ್ಕನಾಗ ಎಜುಕೇಷನ್ ಕೊಡಬೇಕಷ್ಟೆ. ತಿಳ್ಕೊಂಬಿಡಿ ಗೈಸ್. ಈಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಡ್ಯೂಟಿಯಿಂದ, ಸೊ ಅವ್ರಿಗೆ ಒಂದು ಅಮೆಝಾನಿಂದ ಗಿಫ್ಟ್ ತರಿಸಿದ್ದೀನಿ. ನೋಡ್ಲಿ ಏನು ಅಂತ ನೋಡು. ಯಾವಾಗ್ಲೂ ಊಟ ಕೊಟ್ರೆ ಮೂಸೋದು, ಯಾರು ಕೊಟ್ಟ ಯಾವತ್ ಮೂಸ್ತಾರೆ? ಊಟ ಮೂಸ್ತೀಯ ನೀನು, ಮೂಸ್ತೀಯ. ತೆಗ್ದು ನೋಡು. ನಿಜ? ವಾ ಸೂಪರ್, ವೆರಿ ಗುಡ್. ಏನ್ ವೆರಿ ಗುಡ್? ಸೂಪರ್. ಏನ್ ವೆರಿ ಗುಡ್ ಅಂದ್ರೆ ಶೇತೈತೆ. ಯಾರಿಗೆ ಹೇಳ್ದೆ? ಯಾರಿಗೂ ಹೇಳಿಲ್ಲ, ನಿಂಗೆ ಫಸ್ಟ್ ಹೇಳ್ತಾರೆ. ಓಕೆ, ಸೂಪರ್. ಇದೀಗ ಹೆಂಗ್ ಫೇಸ್ ಮಾಡೋದು? ಪ್ರ್ಯಾಂಕ್. ದೇವರ್ತಿಗಳ. ನಾನು ಹೇಳ್ದೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ, ಹೇಳಿದ್ರೆ ಹಂಗೆ ಹಿಂಗೆ ಅಂತಿತ್ತು. ನಿಮ್ಮ ಇಲ್ಲೇ ಮತ್ತೆ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯಾ? ಇಲ್ಲಿ ಆಯ್ತು, ಸಾರಿ ಆಯ್ತು ಬಿಡು, ಸಾರಿ. ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ ನೋಡೋಣ ಅಂತ. ಅದ್ ನೀನ್ ಗೊತ್ತಾಗುತ್ತೆ, ನೀನ್ ಅಷ್ಟು ಎಲ್ಲ ಯಾಮರಲ್ಲ. ನಾನು ಸ್ಕೆಚ್ ಪೆನಲ್ಲಿ ಬರ್ದಿರೋದು ನಿನಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡೆ ನಾನು. ಅದು ಎಲ್ಲಿ ಗೊತ್ತಾಯ್ತದೆ? ನಿಜ, ಅದು ಗೊತ್ತಾಗುತ್ತೆ. ನೀನ್ ಕರೆಕ್ಟಾಗಿ ನೋಡಿಲ್ಲ, ನೀನ್ ಟೆನ್ಷನ್ ಅಲ್ಲಿ ಬಂದಲ್ಲ ಆಫೀಸಿಂದ, ನೀನ್ ಅದಕ್ಕೆ ನೋಡಿಲ್ಲ. ಬೇರೆ ಟೈಮಲ್ಲಿ ಆಗಿದ್ರೆ ನೋಡ್ಬಿಟ್ಟಿದ್ದೆ. ನಿನ್ನ ಅನಿಸಿಕೆ ಹೇಳು. ಅನಿಸಿಕೆ ಇಂಥ ನನ್ನ ಮಕ್ಕಳಿರೋದ್ರಿಂದನೇ ಇವತ್ತು ನಿಜ ಆಡಿದ್ರು ನಮ್ದೇ ಪರಿಸ್ಥಿತಿ ಬಂದೈತೆ. ಎಂಡ್ ಮಾಡು ಈ ವಿಡಿಯೋನ. ಆನ್ ಮಾಡಿದ್ಯಾ? ಓವರ್ ಆಕ್ಟಿಂಗ್. ನಾನು ಅದು ಲೆಕ್ಕ ಹಾಕಿಲ್ಲ. 2-3 ದಿನ ಆಗೈತೆ ಹೆಂಗ್ ಪಾಸಿಟಿವ್ ಬಂದ್ಬಿಡುತ್ತೆ ಅಂತ ಅದನ್ನೇ ಯೋಚನೆ ಮಾಡಿಲ್ಲ. ನಾನೊಂಥರ ಹುಚ್ಚುಳ ಮಗ ನಾನು. ನೋಡಿ ಗೈಸ್ ಹೆಂಗ್ ಎಸ್ತಿದ್ದಾರೆ, ಎಲ್ಲ ಮುರಿದು ಪೀಸ್ ಕೋಪ ಬಂದ್ಬಿಟ್ಟಿದೆ ಅವ್ರಿಗೆ. ಪೀಸ್ ಇನ್ನೊಂದೆಲ್ಲ ಬಿದ್ದೋಗಿದೆ. ಎಲ್ಲಿ ಹೆಂಗ್ ಬರ್ದಿದ್ಯಾ? ಹಿಂಗ್ ತೆಗ್ದು ಬರ್ದಿದ್ದೆ, ಹೋಯ್ತದು. ಸ್ಕೆಚ್ ಪೆನಲ್ಲಿ ಬರ್ತಿದ್ರು ಗೈಸ್. ಅವ್ರು ನಿಜ ಅನ್ಕೊಬಿಟ್ರು, ಖುಷಿಯಾಗಿದ್ರು. ಅದು ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ಕೋಪ ಮಾಡ್ಕೊಬಿಟ್ರು. ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ ನಾವು ಆಗಬೇಕು ಅಂತ, ಅದೆಲ್ಲ ಅವ್ರಿಗೆ ಖುಷಿಯಾಗಿ ಬೇಜಾರಾಯಿತು ಅನಿಸುತ್ತೆ. ಮಾಡಬಾರ್ದಿತ್ತು ಅನಿಸ್ತೈತೆ. ಟೆನ್ಷನ್ ಅಲ್ಲಿ ಬೇರೆ ಇದ್ನಲ್ಲ, ಅಲ್ಲಿಂದ ಬಂದಲ್ಲ, ನಾನು ಅದನ್ನು ಯೋಚನೆ ಮಾಡಿಲ್ಲ. ಇನ್ನು 30 ದಿನನೇ ಆಗಿಲ್ಲ, ಅದ್ ಹೆಂಗೆ ಪಾಸಿಟಿವ್ ಇಲ್ಲ, ಇವತ್ತಿಗೆ 30 days ಆಗಿದೆ. 30 daysಗೆ ಬಂದ್ಬಿಡುತ್ತೆ ನಿನ್ಗೆ ಹಾಕ್ಬಿಟ್ರೆ. ಕೆಲವ್ರಿಗೆ ಬರುತ್ತೆ, ಪೀರಿಯಡ್ಸ್ ಮುಂಚೆನೇ ಚೆಕ್ ಮಾಡಿದ್ರೆ ಬರುತ್ತೆ. ಕೆಲವ್ರು ಅದು ಫಸ್ಟೇ ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಹಂಗ ಅನ್ಕೊಂಡು ನೀನು. ನನಗೆ ಗೊತ್ತಾಗಿಲ್ಲ. ನನಗೆ ಯಾಕೆ ಅಂತಂದ್ರೆ ನಾನು ಆಫೀಸಿಂದ ಬಂದಲ್ಲ, ಆಫೀಸ್ ಯಾವುದೋ ಟೆನ್ಷನ್ ಇತ್ತು, ಮಾತಾಡ್ತಿದ್ವಿ ಕಾನ್ಕಾದಲ್ಲಿ. ನೀನು ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟೆ. ನಾನು ಯಾವ ಮಾರಲ್ಲ ಅಷ್ಟು ಸುಲಭವಾಗಿ, ಯಾಕಂದ್ರೆ ನನಗೆ ಗೊತ್ತು ಇವತ್ತಿಗೆ 30 ದಿನ ಆಗಿರೋದು. ಅದು ಹೆಂಗೆ ಬಂದ್ಬಿಡುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಟೆನ್ಷನಲ್ಲಿ ಇದ್ನಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ನಾನು ಕೈ ಕಾಲು ಮುಖ ತೊಳ್ಕೊಂಡು ಬಂದು ನೀನು ಕೊಟ್ಟಿದ್ದಿದ್ರೆ ನಂಗೆ ಗೊತ್ತಾಗ್ಬಿಡೋದು. ಅದು ನಾನು ಯೋಚನೆ ಮಾಡುವೆ. ಅದಕ್ಕೆ ನಾನು ಬಂದ ತಕ್ಷಣ ಕೊಟ್ಟಿದ್ದು. ಮಾತಾಡ್ತಿದ್ದಲ್ಲ, ಸೂಪರ್ ಪ್ರಾಂಕ್ ಆಗ್ಬಿಡ್ತು. ಈ ಸರಿ ಏನ್ ಅನ್ಕೊಂಡೆ ನೋಡಿದ ತಕ್ಷಣ ಕನ್ಫರ್ಮ್ ಅನ್ಕೊಂಡೆ. ಅದನ್ನೇ ಹೇಳದ್ನಲ್ಲ, ಯಾಮಾಗ್ಬಿಟ್ಟು. 1 ಸೆಕೆಂಡ್ ನಿನ್ಗೆ ಅನ್ನಿಸ್ತಾ ಕನ್ಫರ್ಮ್ ಆಗಿದೆ? ಅನ್ನಿಸ್ತು. ಖುಷಿ ಆಯ್ತಾ ಅವಾಗ? ಫುಲ್ ಖುಷಿ ಆಯ್ತಲ್ಲ. ಆಮೇಲೆ ಮುಂಡ ಮಗ್ಸದ್ನಲ್ಲ ತೆಗೆದು ನೋಡವಾಗ ನಿನ್ ಎದೆ ಗುಂಡಿಗೆ ಒಡೆದೋಗ ತರ ನಾನು ಪ್ರ್ಯಾಂಕ್ ಮಾಡ್ಲಿಲ್ಲ.
ಹಂಗ ಆ ಥರ ಗುಂಡಿಗೆ ಹೊಡೆದಾಗ ಥರ ಅಲ್ಲ, ಶಾಕ್ ಆಗ್ಬಿಡ್ಬೇಕು ಫುಲ್ಲು. ನಾನು ಹೋಗ್ಬಿಡ್ಬೇಕು ಮೇಲೆ ಯಾರ ಶಿವ ಅಂತ. ಹಂಗ ಆಗಲ್ಲ, ನೀನು ಇನ್ನೂ ನನ್ನ ಟಾರ್ಚರ್ ತಡ್ಕೋಬೇಕು, ಇನ್ನೂ ಹೇಗ ತುಂಬಾ ಇತ್ತು ನೀನು. ಸೊ ಆ ಥರ ಒಂದು ಶಾಕಿಂಗ್ ಪ್ರ್ಯಾಂಕ್ ನಿನಗೆ ನಾವು ಮಾಡಲಿಲ್ಲ. ನನ್ನ ಹೆಸರೇ ಅಲ್ಲ. ಹೆಸರೇ ಅಲ್ಲ. ಗೈಸ್, ನಿನ್ನೆ ವಿಡಿಯೋ ಎಂಡ್ ಮಾಡಲಿಲ್ಲ ನಾನು, ಹಾಗೆ ಮಾತಾಡಿಕೊಂಡು ಬಂದ್ರಲ್ಲ ಊಟ ಮಾಡೋಣ ಅಂಥೇಳಿ ಊಟಕ್ಕಿಟ್ಟೆ. ಮತ್ತು ಅದ್ರ ಬಗ್ಗೆನೇ ಮಾತಾಡ್ತಿದ್ರೆ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ ಅಂತ ಬೆಳಗ್ಗೆ ಎಂಡ್ ಮಾಡೋಣ ಅಂತ ಸುಮ್ಮನಾದೆ. ಈಗ ಎದ್ದು ಅವರು ಡ್ಯೂಟಿಗೆ ಹೋಗಿದ್ದಾರೆ, ನಾನು ಈಗ ಎದ್ದು ಸಂಡೇ ಇವತ್ತು ಕೆಲಸ ಇದೆ ಅವ್ರಿಗೆ. ಸೊ ನೀವೇನಾದ್ರು ಮಾಡ್ಕೊತೀನಿ. ಸಂಡೇ ಯಾವಾಗೂ ಲೇಟ್ ಎದ್ದೊಳೋದು. ಅವರು ಎದ್ದು ದೇವಸ್ಥಾನಕ್ಕೆ ಹೋಗಿ ಹಂಗೆ ಭಾನುವಾರ ಟೆಂಪಲ್ ಹೋಗ್ತಾರೆ, ಯಾಕಂದರೆ ಫ್ರೀ ಸಿಗೋದು ಯಾವಾಗ ಅವ್ರಿಗೆ. ನಮಗೆ ನೀವು ಎದ್ದೇನಾದ್ರು ಮಾಡ್ಕೊತೀನಿ ನಾನು ಹೋಗ್ತೀನಿ ಅಂತ ಹೋದರು. ನಾವೀಗ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡಿಟ್ಟಿದ್ದೀನಿ. ನನ್ನ ಮಗಳು ಇನ್ನೂ ಮಲಗಿದ್ದಾಳೆ ನೋಡಿ, ಅವಳು ಬೆಡ್ ಅದೇನೆ. ಎಲ್ಲ ಬೆಡ್ಶೀಟ್ನು ನೀಟಾಗಿ ಒಂದ್ರ ಮೇಲೆ ಒಂದು ಹಾಸ್ಕೊಂಡು ಮಲಗೋದವಳು. ಸೊ ಇನ್ನು ನೆನ್ನೆ ವಿಷಯಕ್ಕೆ ಬರೋದಾದರೆ, ಅವರು ನಿಜ ಅಂತ ನಂಬ್ಕೊಂಬಿಟ್ಟಿದ್ರು. ಅವರು ನನಗೆ ಗೊತ್ತಿತ್ತು, ಅವರು ಬಂದು ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಇದ್ದಾಗ ನಾನು ಕೊಟ್ಟಿದ್ರೆ ಅವ್ರು ಗ್ಯಾರಂಟಿ ಗೆಸ್ ಮಾಡಿರೋರು ಇದು ಫೇಕ್ ಅಂತ. ಅವರು ಯಾವುದೋ ಟೆನ್ಷನಲ್ಲಿ ಫೋನಲ್ಲಿ ಮಾತಾಡ್ಕೊಂಬಂದ್ರು. ನಂಗೆ ಗೊತ್ತಾಯ್ತು ಈ ಟೈಮಲ್ಲಿ ಇದನ್ನು ಕೊಟ್ಟರೆ ಅವರು ಅಷ್ಟು ಬೇಗ ಗೆಸ್ ಮಾಡಲ್ಲಂತೆ. ಯಾವುದೋ ಆಫೀಸ್ ವಿಷಯ ಮಾತಾಡ್ತಾ ಬರ್ತಿದ್ರು ಅವ್ರ ಕೊಲೀಗ್ ಹತ್ರ. ಸೊ ನಾನು ಅವಾಗೇ ಕೊಟ್ಟೆ. ಹಂಗೆ ಫೋನು ಸ್ವಿಚ್ ಆಫ್ ಆಗೋಯ್ತು, ಬ್ಯಾಟ್ರಿ ಖಾಲಿಯಾಗಿ ಅವ್ರದ್ದು. ಹಂಗೆ ಕೊಟ್ಟೆ. ಅವರು ನಿಜ ಅಂತ ಅಂದ್ಕೊಬಿಟ್ರು. ನೋಡಿ ನೀವೇ ನೋಡಿದ್ರಲ್ಲ ರಿಯಾಕ್ಷನ್ನು. ಆಮೇಲೆ ಅದು ಫೇಕ್ ಅಂದಿದ್ದ ತಕ್ಷಣ ಬಿಸಾಕ್ಬಿಟ್ರು ಬೇಜಾರಾಗಿ. ಸೊ ನನಗೇನು ಅನ್ನಿಸ್ತು ಅಂದರೆ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ವ, ಅಂಥ ಟೈಮಲ್ಲಿ ಈ ಥರ ಎಲ್ಲ ಮಾಡೋದು ತಪ್ಪು ಅನ್ನಿಸ್ತು. ಯಾಕಂದರೆ ಅವ್ರ ಮನಸ್ಸಲ್ಲಿ ಈಗ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಆಗ್ತಿರಲ್ವಲ್ಲ. ಹಂಗೆ ಅಂದಿದ ತಕ್ಷಣ ಅವ್ರಿಗೆ ಆಗಿದ್ದು ಖುಷಿ ಒಂಥರ ಫುಲ್ಲು ಖುಷಿಪಟ್ಟರು. ಇಲ್ಲ ಅಂದಿದ ತಕ್ಷಣ ಅವ್ರಿಗೆ ಒಂಥರ ಬೇಜಾರಾಯ್ತು. ಅದನ್ನ ತೋರಿಸ್ಕೊಳ್ಳಿಲ್ಲ ಜಾಸ್ತಿ, ಬಟ್ ಬೇಜಾರು ಮಾಡ್ಕೊಂಡ್ರು ಅವರು. ಎತ್ತೆಲ್ಲ ಬಿಸಾಕಿದ್ರು. ಪ್ರೆಗಾ ನ್ಯೂಸ್ ಇದೇನೇ ಸ್ಟಿಪ್ಪೇ ಹೊಡೆದೋಯ್ತು, ಆ ಥರ ಬಿಸಾಕಿದ್ರು. ಸೊ ಹಂಗೆ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ. ಇನ್ನು ನಾಳೆ ನಾನೇನಾದ್ರು ಕನ್ಫರ್ಮಾಗಿ ಆಯಿತು ಅಂತ ತೋರ್ಸೋಕ್ಕೋದ್ರು ಅದು ಫೇಕ್ ಅಂತ ನೋಡ್ತಾರೇನೋ ಅಂತ ಡೌಟ್ ಇದೆ. ಒಂದು ಸಲ ಅವರು ಫೇಕ್ ಇರ್ಬೋದು ಅಂದ್ಕೊಂಡೆ, ಆಮೇಲೆ ಅವರು ನಿಜ ಹೇಳು ಫೇಕಾ ಅಂತಲೇ ನಂಬೋದು. ಗೊತ್ತಿಲ್ಲ, ಇನ್ನೂ ಟ್ರೈ ಮಾಡ್ತಿದ್ದೀವಿ, ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ದೇವ್ರಿಚ್ಛೆ. ಯಾಕಂದರೆ ಎಷ್ಟೊಂದು ಜನ ಹೇಳ್ತಾರೆ ದೇವರೇನು ನಾವಿರಬೇಕು ಕರೆಕ್ಟಾಗಿ ಅಂತ. ಅದೆಲ್ಲ ತಪ್ಪು. ನಾವೆಷ್ಟೇ ಕರೆಕ್ಟಾಗಿದ್ದು ಎಲ್ಲ ಇದ್ದೂ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ. IVF ಕೂಡ ಫೇಲ್ ಆಗಿರೋ ಎಷ್ಟೋ ಜನ ಕಪಲ್ಸ್ಗಳಿದ್ದಾರೆ. ಡಾಕ್ಟ್ರ್ ಹೇಳ್ತಾರೆ ಗೊತ್ತಾ ನಿಮಗೆ, ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ವಿ, ಭಗವಂತಂಗೆ ಬಿಟ್ಟಿದ್ದು ಮಿಕ್ಕಿದ್ದು ಅಂತ. ಅವರೇ ಕೈ ಚೆಲ್ತಾರೆ ಒಂದೊಂದು ಟೈಮು, ದೇವ್ರಿಗೆ ಬಿಡ್ತಾರೆ ಅಂದಾಗ ದೇವರ ಪಾತ್ರ ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತು, ನನಗಾಗಿರೋ ಅನುಭವ. ದೇವರು ಎಷ್ಟು ನಮ್ಮ ಜೊತೆ ಇರ್ತಾನೆ, ನಮ್ಮ ಒಳ್ಳೆಯ ದಿನಗಳಲ್ಲಾಗಲಿ ಕೆಟ್ಟ ದಿನಗಳಲ್ಲಾಗಲಿ ಎಷ್ಟು ನಮ್ಮನ್ನು ಕಾಪಾಡ್ಕೊಬರ್ತಾನೆ ಅನ್ನೋದು ನನಗಾಗಿರೋ ಅನುಭವದಲ್ಲಿ ನಾನು ತುಂಬ ನಂಬ್ತೀನಿ. ಸೊ ಈಗ ಆಗ್ತಿಲ್ಲ ಅಂದಾಗ ಭಗವಂತ ಏನೋ ಮಾಡ್ತಿಲ್ಲ ಅಂತಲ್ಲ, ನಮ್ಮ ಕರ್ಮ ಇನ್ನೂ ಕಳೆದಿಲ್ಲ ಅನಿಸುತ್ತೆ ಅಷ್ಟೆ. ಎಲ್ಲದಕ್ಕೂ ಕಾಲ ಕೊಡ್ಬರ್ಬೇಕಲ್ಲ. ನಮ್ಮ ಪುಣ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಮಾಡಿರೋ ಪುಣ್ಯ, ಆಗ ಏನಾದರೂ ನಮಗೆ ಫಲ ಸಿಗ್ಬೋದು. ಈ ಕರ್ಮ ಫಲ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಆಗ್ತಿಲ್ಲ ಅಷ್ಟೇ. ಎಷ್ಟು ಟ್ರೈ ಮಾಡಿದ್ರು. ಹಾಸ್ಪಿಟ್ಲಿಗೆ ಹೋದರೂ ನಿಮಗೇನು ಪ್ರಾಬ್ಲಮ್ ಇಲ್ಲ, ನ್ಯಾಚುರಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು ಅದು ಇದು ತೋರಿಸ್ಕೊಳೋದೆಲ್ಲ ಏನೂ ಮಾಡ್ತಿಲ್ಲ. ನ್ಯಾಚುರಲಾಗಿ ಆರಾಮಾಗಿ ಆದರೆ ಆಗಲಿ, ನೋಡೋಣ ಇನ್ನೊಂದು ವರ್ಷ, ಆಮೇಲೆ ಟ್ರೈ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ, ಭಗವಂತನ ಇಚ್ಛೆ. ಕನ್ಫರ್ಮ್ ಆದರೆ ನಿಮ್ಮ ಹತ್ರ ನಾನು ಗ್ಯಾರಂಟಿ ಶೇರ್ ಮಾಡ್ಕೊತೀನಿ. ನಿಮ್ಮ ಹತ್ರ ಅಲ್ದಿರ ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಅದೊಂದು ಬೇಜಾರಾಯಿತು, ಅವ್ರು ಬೇಜಾರು ಮಾಡ್ಕೊಂಡಿದ್ದು ಅಷ್ಟೇ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.